ಇದೆ. ಕೇವಲ ಇದು ಧಾರವಾಡದಲ್ಲಿರ್ತಕ್ಕಂಥ ಒಂದು ವಿದ್ಯಾರ್ಥಿಗಳ ಒಂದು ಕೋರಿಕೆ ಅಲ್ಲ, ಅಥವಾ ಯಾವುದೇ ಒಂದು ಸಂಸ್ಥೆಯ ವತಿಯಿಂದ ಒಂದು ಕೋರಿಕೆ ಅಲ್ಲ. ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಒಂದು ಸ್ಪರ್ಧಾಕಾಂಕ್ಷಿಗಳ ಒಂದು ಇದು ಬೇಡಿಕೆ ಹಾಗೂ ಕೂಗು ಆಗಿದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಸಂಬಂಧಪಟ್ಟವರು ಈ ಒಂದು ವಿಷಯದ ಗಮನ ಹರಿಸಬೇಕಾಗಿದೆ. ಒಂದು ವೇಳೆ ನಮ್ಮ ಒಂದು ಈ ಬೇಡಿಕೆಗೆ ಸಂಬಂಧಪಟ್ಟವರು ಸ್ಪಂದಿಸದೇ ಹೋದರೆ ಮುಂದಿನ ದಿನಗಳಲ್ಲಿ ಈ ಲಾಕ್ಡೌನ್ ಪೂರ್ಣ ಪ್ರಮಾಣದಲ್ಲಿ ತೆರವಾದ ನಂತರವೇ ನಾವು ಈ ಧಾರವಾಡದಿಂದ ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡು ವಿದ್ಯಾಕಾಶಿ ನಡೆಗೆ ವಿಧಾನಸೌಧದ ಕಡೆಗೆ ಎಂಬ ಒಂದು ಶೀರ್ಷಿಕೆ ಅಡಿಯಲ್ಲಿ ನಾವು ವಿಧಾನಸೌಧದ ಮೆಟ್ಟಿಲನ್ನು ಕೂಡ ತುಳಿಯಲಿಕ್ಕೆ ಸಾಧ್ಯರಿದ್ದೇವೆ. ಅಲ್ಲಿ ಸಂಬಂಧಪಟ್ಟವರ ಒಂದು ಮುಖ್ಯವಾಗಿ ನಮ್ಮ ಈ ರಾಜ್ಯದ ಗೃಹ ಮಂತ್ರಿಗಳಂತ ಬಸವರಾಜ ಬೊಮ್ಮಾಯಿ ಸರ್ ಆಗಿರ್ಬೋದು ಮತ್ತು ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳನ್ನು ನಾವು ಸಂಪರ್ಕಿಸಿ ಮನವಿ ಪತ್ರವನ್ನು ಕೂಡ ಸಲ್ಲಿಸಲಿಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ಈ ಮೂಲಕ ತಮ್ಮಲ್ಲಿ ಹೇಳಲು ಇಷ್ಟಪಡುತ್ತೇನೆ. ಯಲ್ಲಪ್ಪ ಬದಾಮಿ. ಮತ್ತು ಎಲ್ಲ ಲಾಕ್ಡೌನ್ ಇಂದ ಎಲ್ಲರದ್ದು ಸಮಸ್ಯೆ ಇದೆ. ಈ ರಾಜ್ಯದೊಳಗೆ ಈಗ 3 ತಿಂಗಳಿಂದ ಮತ್ತು ಲಾಕ್ಡೌನ್ ಆದ್ರಿಂದ ಹಿಂದೆ ಮಾರ್ಚ್ 2020ರಿಂದ ಸಂಪೂರ್ಣವಾಗಿ ಲಾಕ್ಡೌನ್ ಆಗಿದೆ. ಹೀಗಾಗಿ ಈ ನಮ್ಮ ರಾಜ್ಯಕ್ಕೆ ರಕ್ಷಣೆ ಕೊಡುವಂತ ಸೇವಾ ಅಂದ್ರೆ ಆಕಾಂಕ್ಷಿಗಳು ಇವತ್ತು ಪೊಲೀಸ್ ಇಲಾಖೆಯಲ್ಲಿ ನಮ್ಮ ಎಲ್ಲ ರಕ್ಷಣೆ ಕೊಡಬೇಕು ಅನ್ನೋರಿಗೆ ಹೆಸರು ಎಲ್ಲ ಫಿಟ್ ಇರಬೇಕು.